ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಚಾರು ಒಳಗಡೆ ಬಂದೇ ಬಿಟ್ಲು. ಚಾರಿಗೆ ಏನಾಗಿದೆ ಅನ್ನೋ ಸತ್ಯ ರಿವೀಲ್ ಆಗೇ ಬಿಡ್ತಾ ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ರಾಮಾಚಾರಿಯನ್ನು ಜೈಲಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಬರಲಾಗುತ್ತಾ. ಅಲ್ಲಿ ಡಾಕ್ಟರ್ ಚೆಕಪ್ ಮಾಡಿ ಕ್ಷಣಕ್ಕೂ ಉಸಿರಾಟ ಕ್ಷೀಣಿಸ್ತಾ ಇದೆ, ಎದ್ದು ಬಡಿತ ಕಡಿಮೆ ಆಗ್ತಾ ಇದೆ. ನಾವು ಮಾಡೋ ಪ್ರಯತ್ನ ಮಾಡೋಣ, ಮೊದಲು ಸ್ಕ್ಯಾನಿಂಗ್ ಆಗಬೇಕಾಗತ್ತೆ ಅಂತ ಹೇಳಿ ಐಸಿಯುಗೆ ಶಿಫ್ಟ್ ಮಾಡಿ ಎಲ್ಲ ರೀತಿಯ ಸ್ಕ್ಯಾನಿಂಗ್ ತೊಗೊಂಡಿದ್ದಾರೆ. ಆದರೆ ಇಲ್ಲಿ ಚಾರುಗೆ ಗೊತ್ತಿಲ್ಲ, ಕಾರ್ನ ಫಾಲೋ ಮಾಡಿಕೊಂಡು ಆ್ಯಂಬುಲೆನ್ಸ್ನ ಬಂದಂಥ ಚಾರು ಮತ್ತು ಸ್ನೇಹಿತೆ ಇಬ್ಬರು ಕೂಡ ಸೇರಿಕೊಂಡು ಡಾಕ್ಟರ್ ವೇಷದಲ್ಲಿ ಒಳಗಡೆ ಹೋಗೋ ಪ್ರಯತ್ನ ಮಾಡ್ತಿದ್ದಾರೆ. ಇಬ್ಬರು ಕೂಡ ಡಾಕ್ಟರ್ ವೇಷದಲ್ಲಿ ಮಾಸ್ಕ್ ಹಾಕ್ಕೊಂಡು ಹಾಸ್ಪಿಟಲ್ಗೆ ಎಂಟ್ರಿ ಕೊಡ್ತಾರೆ. ಆ ಕಡೆ ಮಾನ್ಯತಾ ಮುಖಾಂತರ ವೈಶ್ವಕಗೆ ಎಲ್ಲ ವಿಷಯ ಕೂಡ ಗೊತ್ತಾಗುತ್ತೆ. ಈ ರೀತಿ ರಾಮಾಚಾರಿ ಸತ್ತು ಹೋಗ್ಬಿಟ್ಟ ಅನ್ನೋ ಮಾಹಿತಿ ಬಂದಿದೆ. ಗಲಾಟೆಯಲ್ಲಿ ಅವನಿಗೆ ತುಂಬ ಪೆಟ್ಟು ಬಿದ್ದು ಅವನು ಸತ್ತಿದ್ದಾನೆ ಅನ್ನೋ ಮಾಹಿತಿ ಇದೆ ಅಂತ ಹೇಳ್ತಿದ್ರೆ ಇನ್ನೇನು ಒಳ್ಳೇದಾಯ್ತಲ್ಲ, ನೀವು ಅನ್ಕೊಂಡಾಗೆ ಆಯ್ತಲ್ಲ, ಖುಷಿ ಪಡಿ ಮೇಡಮ್. ಇನ್ನೇನಿದೆ ಅಲ್ಲಿ ರಾಮಾಚಾರಿ ಸತ್ತ ಅಂತದಾಗೆ ಈ ಕಡೆ ಕೇಕೆನ ಕಳಿಸ್ಬಿಡಿ, ಯಾವುದೋ ಕೈಲಾಸಕ್ಕೆ ಹೋದ ಅಂತ ಅಂದ್ಕೊಂಡು ಲೆಟರ್ ಬರೆದಿಳಿಸ್ಬಿಡಿ. ಆನಂತರ ನಿಮ್ಮ ಮಗಳು ಇಲ್ಲಿ ಇಟ್ಕೊಂಡು ಏನು ಮಾಡ್ತಾಳೆ, ಒಬ್ಬಳೇ ಖಂಡಿತ ಬಂದೇ ಬರ್ತಾಳೆ ಅಂತ ಹೇಳಿದ್ರೆ ನನ್ನ ಮಗಳು ಅಂಥವಳಲ್ಲ. ಯಾವುದೇ ಕೈಲಾಸಕ್ಕೆ ಹೋದರೂ ಕೂಡ ಹೋಗಿ ಎಳ್ಕೊಂಡು ಕರ್ಕೊಂಡು ಬರ್ತಾಳೆ, ಹಂಗಂತ ಅವಳು ಸುಮ್ಮನಿರೋಳಲ್ಲ ಅಂತ ಹೇಳ್ತಾರೆ. ಜೊತೆಗೆ ಏನಾದರೂ ಮಾಡಿ ಮೇಡಮ್, ಒಟ್ಟಿನಲ್ಲಿ ನಿಮ್ಮ ಮಗಳು ಬರ್ತಾಳೆ, ಈಗ ಆಗಿರೋದು ನೋಡಿದ್ರೆ ಅಂತ ಹೇಳ್ತಿದ್ದಾರೆ. ನಂತರ ಆ ಕಡೆ ವೈಶ್ವಕ ತನ್ನ ತಮ್ಮಂಗೆ ಹೇಳಿ ಶ್ರುತಿನ ಲವ್ ಮಾಡೋ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ. ಹಾಗಾಗಿ ವೈಶ್ವಕ ತಮ್ಮ ಶ್ರುತಿನ ಫಾಲೋ ಮಾಡ್ತಿದ್ದಾನೆ. ಶ್ರುತಿ ಹೆಂತ್ರ ಕೂತಿದ್ದಾಳೆ. ಈ ಕಡೆ ವೈಶ್ವಕ ಅಂತೂ ಫುಲ್ ಬಿಂದಾಸ್ ಖುಷಿಯಲ್ಲಿದ್ದಾಳೆ. ನನ್ನ ಶತ್ರುವಿನ ಮಗ ಒಬ್ಬ ತೀರು ಹೋಗ್ಬಿಟ್ಟ, ಈ ಖುಷಿನ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡು ಖುಷಿ ಪಡ್ತಿದ್ದಾಳೆ. ಇನ್ನೇನು ಇವನು ಕೂಡ ರೌಡಿನೇ. ಆ ಕಡೆ ಶ್ರುತಿ ಎಲ್ಲ ಕೂಡ ಮುಗ್ದೇ ಹೋಯ್ತಲ್ಲ, ಉಳಿದಿರೋದು ನನ್ನ ಗಂಡ ಮಾತ್ರ, ಇನ್ನು ಈ ಮನೆಗೆ ನಾನೇ ಅಧಿಕಾರಿ, ಹಾಗೆ ಹೀಗೆ ಅಂತ ತುಂಬ ಖುಷಿ ಪಡ್ಕೊತಿದ್ದಾಳೆ. ಆ ಕಡೆ ಚಾರು ಮತ್ತು ಫ್ರೆಂಡ್ ಇಬ್ಬರು ಕೂಡ ಒಳಗಡೆ ಬರ್ತದಾಗೆ ಪೊಲೀಸವ್ರು ಇರ್ತಾರೆ. ಅವ್ರನ್ನೆಲ್ಲ ನೋಡಿ ಏನಿದು ಇಷ್ಟೊಂದು ಪೊಲೀಸವರು ಅಂತ ಅಂದ್ಕೊಂಡು ಹೇಗೆ ಏನು ಎಂಟ್ರಿ ತೊಗೋಬೋದು ಅಂತ ಯೋಚನೆ ಮಾಡ್ಕೊತಿದ್ದಾರೆ. ಇದೆಲ್ಲವೂ ಕೂಡ ಆಗ್ತಾ ಇದ್ರೆ ಆ ಕಡೆ ವೈಶ್ವಕ ಖುಷಿ ನಾನು ನೋಡಿ ಕೇಕೆ ಏನಾಗಿದೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲೇ ಮುಂದಾದಾಗ ಕೇಕಿಗೆ ಬಿಗ್ ಶಾಕ್ ಆಗಿದೆ. ಬಿಕಾಸ್ ವೈಶ್ವಕ ರಾಮಾಚಾರಿಗೆ ಪೆಟ್ಟಾಗಿ ಅವನು ಸತ್ತಿದ್ದಾನೆ ಅನ್ನೋ ವಿಶ್ವನ ಹೇಳಿ ಬಿಡ್ತಾನೆ. ವಿಶ್ವಕ್ಕೆ ಇಂಥದಾಗಿ ಕುಸ್ತೋಗ್ಬಿಡ್ತಾನೆ ಕೇಕೆ. ತಕ್ಷಣ ಇಲ್ಲಿ ರಾಮಾಚಾರಿನ ನೋಡಬೇಕು ಅನ್ನುವ ಆತ್ರದಲ್ಲಿದ್ದಾನೆ. ಇದೆಲ್ಲವೂ ಕೂಡ ಆಗ್ತಾ ಇದ್ದಾರೆ. ಆ ಕಡೆ ಆಲ್ರೆಡಿ ಹೈಯರ್ ಅಥಾರಿಟೀಸ್ಗೆ ಎಲ್ಲ ವಿಷಯಗಳು ಕೂಡ ಹೋಗಿದೆ. ಈ ಕಡೆ ಏನಪ್ಪ ಮಾಡೋದು ಅಂತ ಪೊಲೀಸವರೆಲ್ಲ ಅನ್ಕೋತಾ ಇದ್ರೆ, ಈ ಕಡೆ ಡಾಕ್ಟರ್ ಮಾತ್ರ ಯಾವುದೇ ರೀತಿ ಭರವಸೆ ಕೊಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಚಾರು ಮತ್ತು ಫ್ರೆಂಡ್ ಡಾಕ್ಟರ್ ವೇಷದಲ್ಲಿ ಕಾನ್ಸ್ಟೇಬಲ್ ಇರೋ ಜಾಗಕ್ಕೆ ಬರ್ತಾರೆ. ಅವರೇ ಡೋರ್ ಓಪನ್ ಮಾಡ್ತಾರೆ, ಬಿಕಾಸ್ ಅವರು ಡಾಕ್ಟರ್ ವೇಷದಲ್ಲಿ ಬಂದಿರೋದ್ರಿಂದ. ಫೈನಲಿ ಚಾರು ಎಂಟ್ರಿ ತೊಗೊಂಡೇ ಬಿಡ್ತಾಳೆ ರಾಮಾಚಾರಿ ಹತ್ರ. ಇಲ್ಲೂ ಕೂಡ ರಾಮಾಚಾರಿ ಏನೂ ಆಗಲ್ಲ ಅಂತ ಅಂದ್ಕೊಂಡೆ ಎಂಟ್ರಿ ಕೊಟ್ಟಂತ ಚಾರು ರಾಮಾಚಾರಿನ ನೋಡಿ, ರಾಮಾಚಾರಿ ಚಾರು ಬಂದಿದ್ದೀನಿ ಇದೇನು ಅಂತ ಹೇಳ್ತಿದ್ರೆ ಇಲ್ಲಿ ರಾಮಾಚಾರಿ ಎದ್ದೇಳ್ತಾನೆ ಇಲ್ಲ. ಈ ಕಡೆ ಯಾಕಿದು ರಾಮಾಚಾರಿ ಯಾಕೆ ಎದ್ದೇಳ್ತಿಲ್ಲ, ಏನಿದು ನಾಟಕ ಮಾಡ್ತಿದ್ದಾನಲ್ವ, ಯಾಕೆ ನಾನು ಅಂತ ಗೊತ್ತಾದ ಮೇಲೂ ಏನು ಇಷ್ಟೊಂದು ಡ್ರಾಮಾ ಮಾಡ್ತಿದ್ದಾನೆ ಅಂತ ಅನ್ಕೋತಿದ್ದಾಳೆ. ಆದರೆ ಇಲ್ಲಿ ರಾಮಾಚಾರಿಯ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ ಅಂತಕ್ಕಂಥದ್ದು ಒಂದು ಮೂಲದ ಮುಖಾಂತರ ಗೊತ್ತಾಗ್ತಿದ್ದಾಗೆ ಈ ಕಡೆ ಚಾರು ಕುಸಿದು ಹೋಗ್ತಾಳೆ. ತನ್ನ ಗಂಡನ ಪ್ರಾಣ ಪಕ್ಷಿಯ ಹಾರಿ ಹೋಗೋ ಸಮಯ ಬಂದಿದೆ ಅನ್ನೋದನ್ನ ನೆನೆಸ್ಕೊತಿದ್ದಾಗೆ ಅವಳು ತನ್ನ ಮಾಂಗಲ್ಯ ಏನು ಮಾಡೋದು ಉಳಿಸ್ಕೊಳ್ಳೋಕೆ ಅಂತ ಯೋಚನೆ ಮಾಡ್ತಿದ್ದಾಳೆ. ನನ್ನಿಂದನೇ ಇಷ್ಟೆಲ್ಲ ಆಗೋಯ್ತಲ್ಲ, ನನ್ನ ಗಂಡನ ಪ್ರಾಣನ ನಾನೇ ನುಗ್ಬಿಟ್ನಲ್ಲ ಸಾವಿನ ದವಡಿಗೆ ಅಂತ ಅಂದ್ಕೊಂಡು. ಹಾಗಿದ್ರೆ ತುಂಬಾ ಪ್ರೀತಿ ಮಾಡೋ ಚಾರುವಿನ ರಾಜಕುಮಾರ ಚಾರು ಹೇಗೆ ಕಾಪಾಡ್ಕೋತಾಳೆ, ಏನು ಮಾಡ್ತಾಳೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ಮಾಡಿದೆ.